ಸ್ವಾಗತ ಸುಸ್ವಾಗತ ನನ್ನ ಹೊಸ ಬ್ಲಾಗಿಗೆ ಎಲ್ಲರಿಗೂ. ಏನಪ್ಪ ಅಂದರೆ ಈಗ ಮತ್ತೆ ಬ್ಯಾಗ್ ಹಾಕೊಂಡು ಮತ್ತೆ ಗರಕ್ಕೆ ಹೊಂಟೆ ನೋಡ್ರಿ. ಇಲ್ಲಿ ಗರಕ್ಕೆ ಹೊಂಟೇನಿ. ಈಗ ಗರಕ್ಕೆ ಹೋಗ್ಬರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ಗ್ರೌಂಡು, ಶಾಲೆ ಗ್ರೌಂಡಿಂದ ಈಗ ಗರಕ್ಕೆ ಹೋಗ್ತೀನಿ. ಯಾಕಪ್ಪ ಅಂದ್ರೆ ಈಗ ಮಾತು ನೋಡ್ರಿ, ಜಾತ್ರೆ ಮುಗಿತ್ಲ, ಮತ್ತೆ ಈಗ ಊರ ಕಡೆ ಹೊಂಟ ನೋಡ್ರಿ. ಶನಿವಾರ ಇವತ್ತು ಸ್ಪೋರ್ಟ್ಸ್ ಇದ್ದಾಗ ಆಗ್ತೈತಿ, ಯೋಗಾಸನ. ಈಗ ನಾವು ಊರು ಹೋಗ್ರಿ ಗರಕ್ಕೆ. ಗ್ರೌಂಡ್ದಾಗ ಜಸ್ಟ್ ಮಾರ ಬಿಸಿಲೈತಿ. ಈಗ ಹೇಳ್ರಿ ಬೆಳಿಗ್ಗೆ ಜಲ್ದಿ ಹೊಂಟ, ಜಲ್ದಿ ಹೋದ್ರೆ ಜಲ್ದಿ ಬಸ್ ಸಿಗ್ತೈತಿ. ಇಲ್ಲರ ಆಧಾರ್ ಕಾರ್ಡ್ ಮಂದಿ ಭಾಳ ಐತಿ ಇಲ್ಲಿ, ಅದಕ್ಕೆ ಜಲ್ದಿ ಹೋಗ್ಬರ್ರಿ. ಜಲ್ದಿ ಹೊಂಟು ಧಾರವಾಡ ಬಸ್ ಹಾಕೊಂಡ ನೋಡ್ರಿ. ಈಗ ಧಾರವಾಡ ಬಸ್ ಹೊರಗೆ ಧಾರವಾಡ ಬಸ್ ಹಾಕುತ್ತ ಧಾರವಾಡ ಹೋಗ್ಬರ್ರಿ. ಧಾರವಾಡ ಹೋದ್ರೆ ಆಮೇಲೆ ಜೈ ನಾನು ಕಡೆ ಗೈಸ್ ಇಳಿದು ನೋಡಿ ಇಲ್ಲಿಂತ. ಈಗ ಬಸ್ಗೆ ಅಂತ ಇಳಿದು ನೋಡಿ. ಇಳಿದವ್ರು ಮನೆ ಅಂತ ಹೋಗಿ ಬಸ್ ಹತ್ತೆ ಹೋಗ್ಬೇಕಿನ್ನು. ಧಾರವಾಡದಾಗ ಇಳಿದಾವೆ. ಧಾರವಾಡ ಅಂತ ಹೋಗ್ರಿ ಮನೆ ಕಡೆ ಬರ್ರಿ. ಧಾರವಾಡ ಅಂತ ಬಿಸಿಲು ಕೆಟ್ಟೈತೆ ನೋಡ್ರಿ. ಇಲ್ಲಿ ಅನಾವತ್ತು ಬಿಸಿಲು ಐತೆ. ಬಸ್ಗಳು ಬರತ್ತ ಮುಂದೆ ಎಂಟ್ರಿ ಆಗತ್ತ. ಈಗ ಗರಾಗೆಲ್ಲ ಬಂದು ಇದಾಗ್ತು. ಇವತ್ತರ ಬೆಳಗಿಂತ ಇದ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಟಯರ್ಡ್ ಆಗಿತ್ತು ಸ್ವಲ್ಪ. ಈಗ ಬ್ಯುಸಿನೂ ಇತ್ತು ಸ್ವಲ್ಪ ಕೆಲಸ. ಅದು ಲಾಗ ಮಾಡೋಕ್ಕಾಗಲಿಲ್ಲ ಇವತ್ತು. ಏನು ಮಾಡೋದು ಹೇಳ್ರಿ. ರಾತ್ರಿ ಗರಗದ ನೋಡ್ರಿ. ಇಲ್ಲಿ ರಾತ್ರಿ ಟೈಮ್ ಏನು ಮಾಡ್ತಾಯಿದೆ. ನಿನ್ನೆ ಡೈಲಾಗ್ ಹೆಂಗೆ ಅನಿಸ್ತದೆ ಎಲ್ಲರೂ ಕಾಮೆಂಟ್ ಮಾಡಿ. ಈ ಕಾಮೆಂಟ್ ಡೈಲಾಗ್ ಮಸ್ತ್ ಐತೆ ಅನಿಸ್ತದೆ ಅದು. ಈ ಊರಾಗ ಏನು ಮಾಡೋದು ದೋಸ್ರು, ಯಾರು ಒಣ ಅಡ್ಡಾಡೋದು ನೋಡ್ರಿ. ಹಿಂಗೆ ಒಟ್ಟು ಹಿಂಗೆ ಟಾರ್ಚ್ ಇರ್ಬೋದು ರಾತ್ರಿ ಟೈಮ್ ಆದ್ರೆ. ಒಟ್ಟು ಅಡ್ಡಾಡೋದು ನೋಡಿ ಮಸ್ತ್. ಹಿಂಗೆ ಮನೆ ಮೇಳ ಬರೀ ಮನೆ ಅನ್ನೋದು. ಈ ಊರಾಗಾದ್ರೆ ಮನೆ ಅನ್ನೋದು ನೋಡ್ರಿ ಬರೀ. ಈಗ ನೋಡ್ರಿ ಇದೊಂದು ಜಾಗ. ಈ ಜಾಗದಾಗ ಕುಂತು ಮಾತಾಡ್ಕೊತ ಕುಂತ್ಬಿಡೋದು. ಏನು ಮಾಡೋದು, ಮಾತಾಡ್ಕೊತ ಕುಂತ್ಬಿಡೋದು. ಏನು ಮಾಡೋದು ಹೇಳ್ರಿ. ಇವತ್ತು ಬೆಳಗಿಂತ ಫುಲ್ ಟಯರ್ಡ್ ಆಗತ್ತೆ ನೋಡ್ರಿ. ಹೆಂಗೆ ಅದಾವ್ರಿ, ಹಂಗೆ ಕಾಣತ್ತೇನೆ ಹೊಸ ಇಯರಿಂಗ್ಸ್. ಮತ್ತೇನಪ್ಪ ಅಂದ್ರೆ ಊಟ ಗೀಟ ಮಾಡ್ಬೇಕ್ರಿ. ಇನ್ನು ಊಟ ಮಾಡಿ ಇನ್ನು ಇದು ಮಾಡಬೇಕು. ಇವತ್ತಿನ ಲಾಗ್ ಏನು ಸಾಣದ ಐತೆ ಅನಿಸ್ತದೆ ನಂಗೆ ಅನಿಸು ಮಟ್ಟಿಗೆ. ಇವತ್ತಿನ ಲಾಗ್ ಸಾಂದ್ ಯಾಕಪ್ಪ ಅಂದ ವಿಡಿಯೋ ಏನು ಭಾಳ ಮಾಡಿಲ್ಲ. ಇವತ್ತಿನ ಲಾಗ್ ಭಾಳ ಸಾಂದ್ ಆಕತ್ರಿ. ಏನು ಮಾಡೋದು ಹೇಳ್ರಿ. ಇವತ್ತು ಲಸ್ಸಿ ಕುಡ್ದಾನೆ. ಲಸ್ಸಿ ಪುಡ ಹಾಕ್ತಾನೆ ನೋಡ್ರಿ. ಇದರ ಏನಪ್ಪ ಅಂದ್ರೆ ಲಸ್ಸಿ ಹುಳಿ ಆಗಿಬಿಟ್ಟಿತ್ತು ನೋಡ್ರಿ. ಲಸ್ಸಿ ಅದು ಹೆಂಗಾರ ಮಾಡ್ತಾರೋ ಲಸ್ಸಿ ಮಾರೇ. ಫಸ್ಟ್ ಟೈಮ್ ಆದಂಗೆ ಅದು ಬೆಳೆ. ಇವತ್ತು ಜೇನುತುಪ್ಪ ಇದು ಸಕ್ರೆ ಮೆಲ್ಟ್ ಮಾಡ್ಯಾರ. ಸಕ್ರೆ ಇದು ಮಾಡಿ ಹಾಕ್ತಾರೆ. ಕೆನೆ ಹಾಕ್ಯಾರ. ಏನೋ ಚಲೋ ಐತಂತ ನಾ ಮಾಡಿ ಅದು ಕುಡಿದ್ರಿ ಲಸ್ಸಿ. ಓ ಮೈ ಗಾಡ್, ಹೆಂಗಪ್ಪ ಅಂದ್ರೆ ಮಾರ ಲಸ್ಸಿ ಇನ್ನೊಂದು ಸ್ವಲ್ಪ ಕುಡಿಬಾರ್ದು ಅನ್ನಿಸ್ತು ನೋಡ್ರಿ. ಲಸ್ಸಿ ಸಾಕಾದ್ರೆ ಬರೀ ಹುಳಿ ಹತ್ತಾಕತ್ತ ಬಿಟ್ಟೈತ್ರಿ. ಬಾಯೆಲ್ಲ ನೋಡು ಹುಳಿ ಹತ್ತಕೊಡ್ತಾವೆ. ಹೆಂಗೆ ಕುಡಿಲು ಬೇಡ ಗಟ್ಲ ಗಟ ಹಿಂಗೆ ನೀರು ಕುಡ್ದಂಗೆ ಕುಡಿದು ನೋಡ್ರಿ ಲಸ್ಸಿ. ಮಾರೇ ಇವತ್ತು ಸಾಕಾತ್ ನಂಗೆ ಲಸ್ಸಿ ಬಾಳೆ ಲಸ್ಸಿ ಲಸ್ಸಿಗೆ ನಮಸ್ಕಾರ ಆಗ್ತಾನೆ ಇವತ್ತಿಂತ. ಮಾರೇ ಲಸ್ಸಿ ಕುಡಿಬಾರ್ದು ಅಂತೀನಿ. ನಮ್ಮ ಬಾದಾಮ್ ಹಾಲು ಕುಡಿಬೇಕಿತ್ತು, ಅದು ಮಸ್ತ್ ಅನಿಸ್ತು. ಎಲ್ಲ ಬಿಟ್ಟು ಲಸ್ಸಿ ಕುಡಿದು ಅದೊಂದು ತಪ್ಪ ನೋಡ್ರಿ. ಆಮೇಲೆ ಇದು ತಿನ್ನು ನೋಡ್ರಿ. ಅದೊಂಥರ ಸ್ವೀಟ್ ಇತ್ತು, ಮಸ್ತ್ ಇತ್ತು ನೋಡ್ರಿ. ಆ ಸ್ವೀಟ ಮಸ್ತ್ ಇತ್ತು ಇವತ್ತು. ವೈಟ್ ಕಲರ್ ಇತ್ತು, ಸ್ವಲ್ಪ ಕೋಲ್ಡ್ ಟೈಪ್ ಇತ್ತು, ಮಸ್ತ್ ಇತ್ತು. ಅದು ಫೋಟೋ ಹಾಕ್ತಾನೆ ನೋಡ್ರಿ. ಈಗ ಅದನ್ನು ಮಸ್ತ್ ಇತ್ತು. ಮತ್ತು ಸ್ವೀಟ್ ಮಾತ್ರ ಬೆಂಕಿ ಜಬರ್ದಸ್ತ್ ಇತ್ತು. ಮತ್ತೇನಪ್ಪ ಅಂದ್ರೆ ತಲೆ ನೋಡ್ರಿ. ತಲೆ ಬೋಳಾಗೇನು ರೀ. ಏನು ಮಾಡೋದು ಹೇಳ. ಒಟ್ಟು ಬೋಳಾಗ್ಬಿಟ್ಟೇನ್ರಿ ತಲೆ. ಇಲ್ಲಿ ನೋಡ್ರಿ ತಲೆ ಕೂದಲಿಲ್ಲ ಏನಿಲ್ಲ. ಈಗ ಒಂಥರ ಅಸಹ್ಯ ಆಗತ್ತೆ ಬಿಟ್ಟೈತೆ ನನಗೆ. ಏನಾದ್ರು ತಲೆಯಾಗ ಕೂದಲಾರ ಇರಬೇಕಿತ್ತಲ್ಲ. ಕೂದಲ ಇದ್ದು ಅಂದ್ರೆ ಚಲೋರ ಕಾಣ್ತಿದ್ನಿ. ನನಗೆ ಈಗ ಅನ್ಸತ್ತಿ. ಅವಾಗ ಹೇಳಿದ ಕಟ್ಟಿಂಗ್ ಅಂಗಡಿ ಡಿಸಿಷನ್ ತೋರು ಹೆಂಗೆ ಇದು ಮಾಡಿಸ್ತೀವಿ ಅಂದ. ಮಾಡಿಬಿಡ ಕಟ್ಟಿಂಗ್ ಮಾಡಿಬಿಡ ಅಂದ್ಬಿಟ್ಟು ತಿಂಡಿಗೆ ಅದು ಮಾಡಿಬಿಡಣ್ಣಿ. ನನ್ನ ತಿಂಡಿನ ಹೋಗ್ಸಿದ್ದು ಕಟಿಂಗ್ ಆತ್ಕೊಳ್ಳಿ. ಆ ಕಟಿಂಗ್ ಅಂಗಡಿ ಎಷ್ಟು ಮಸ್ತ್ ಅನ್ಸಕತ್ತ ನನಗೆ. ಮಸ್ತ್ ಕಾಣತ್ತಾನ ಅಂತ ಹೊರಗೆ ಬಂದು ಜಲ್ಕ ಮಾಡಿ ನೋಡ್ತೀನಿ. ಚಸ್ಮಾ ಹಾಕೋತಿ. ಏನಪ್ಪ ಇದು ಯಾರು ಹೂ ಐ ಆಮ್. ಆ ಕನ್ನಡ ಹೇಳಾಕತ್ತ ಹೂ ಆರ್ ಯು. ಕನ್ನಡಾಗ ನಿಂತೀನಿ. ಹೂ ಆರ್ ಯು ಅಂತ ಹೇಳಾಕತ್ತೈತಿ. ಯಾರಪ್ಪ ಹೂ ಆರ್ ಯು ಅನ್ನತ್ತಾನ. ಮತ್ತು ನಂಗೆ ಹಿಂದೆ ನೆನಪಾತ ಮೀ ಅಂತೇಳಿ ಅಂದ್ರೆ ನಾನು ಅಂತೇಳಿ. ಒಟ್ಟು ಏನು ನೋಡ್ರಿ ಭಾಳ ದೊಡ್ಡ ಜಡ ಆತಿತ್ತು. ಟಕ್ಳು ಮಾಡಿಸಿ 2 ತಿಂಗಳು ಇನ್ನೊಂದು 3 ತಿಂಗಳು ಬೇಕ್ರಿ ಕೂದು ಬರ್ಬೇಕಂದ್ರೆ. ಏನು ಹೆಂಗ್ರಿ ಅಂದ್ರೆ ಕೂದಲೇನು ಒಟ್ಟು ಹಿಂಗೆ ಉದ್ದು ಕಬೀರ್ ಸಿಂಗ್ ಹಿಂಗೆ ಉದ್ದು ಬಿಡ್ತಾನೆ. ಕೂದಲೇನು ಒಟ್ಟು ಕಟ್ ಮಾಡಿಸಲ್ರಿ ಸೈಡಿದು. ಯಾಕಂದರೆ ಸೇಮ್ ಶೇಪ್ದಾಗ ಒಂದೇ ಟೈಪ್ ಬಂದುಬಿಡ್ತಾವೆ. ಉದ್ದನ ಕೂದಲು ಬಂದುಬಿಡ್ತಾವೆ ಸೇಮ್. ಏನು ಚೇಂಜ್ ಬರಲಿಲ್ಲ. ಉದ್ದು ಕೂದಲನ ಬಂದುಬಿಡ್ತಾವೆ. ಇನ್ನು ಉದ್ದು ಕೂದಲನ ಬಿಡೋರಿ. ಹಂಗಾದ್ರೆ ಮುಂದಿನ ಕಡೆಯಿಂದ
ಕೂದಲು ಕೂದಲ ಬಿಡು ಹಿಂಗೆ ಕೂದಲು ಕುಂತು ಬಿಡ್ತಾವ್ರಿ ಅವ ಹಿಂಗೆ ಬಾಚ್ಕೊಂಡು ಹಿಂಗೆ ಕುಣಿಸಿ ಬಿಡ್ತಾನೆ ಕೂದಲಾನ. ಹೌದಲ್ರಿ ಕೂದಲ ಕುಣಿಸಿದ್ದು ಅಂದ್ರೆ ಬೆಂಕಿ ಆಕೈತಿ. ಇವತ್ತು ಮತ್ತೇನಪ್ಪ ಅಂದ್ರೆ ಇವತ್ತು ಮೂವಿ ನೋಡಿಲ್ಲ ಏನು ನೋಡಿಲ್ಲ ರೀಲ್ಸು ಏನು ಫೋನ್ ರೀ ಇವತ್ತು ಒಂದೇ ಟೈಮ್ ಚಾರ್ಜ್ ಹಾಕಣ್ಣ ದಿವ್ಸಕ್ಕೆ 2 ಟೈಮ್ ಚಾರ್ಜ್ ಹಾಕ್ತೀನಿ. ಬರೀ ಒಂದೇ ಟೈಮ್ ಬೆಳಿಗ್ಗೆ 100% ಇತ್ತು. ಬೆಳಿಗ್ಗೆ 100% ಇತ್ತು. ಇಲ್ಲಿ ಗರಗ್ತನ ಬರುವಾಗಂದ್ರೆ 72 ಆತ. ಅಲ್ಲಿಂದ ಹಿಂಗೆ ಮಾಡಿದ್ರೆ ಈಗ ಆಗಿತ್ತು ಚಾರ್ಜ್ ಅಂದ್ರೆ 50% ಆಗಿತ್ತು ಚಾರ್ಜ್. 50% ಅಂದ್ರೆ ಬೆಳಗಿಂತ ರಾತ್ರಿ ತನಕ ಅಂದ್ರೆ 50% ಅಷ್ಟು ಯೂಸ್ ಮಾಡ್ಯಾನ. 50% ಬರೀ ಜಾಸ್ತಿ ಯೂಸ ಮಾಡಿಲ್ಲ ಇವತ್ತು ಫೋನ್. ಬಟ್ ನನಗೆ ಒಮ್ಮೆಗೆ ಆವಾಗೈತಿ ಇಷ್ಟು ಯೂಸ್ ಮಾಡಿ ನಾವು ಫೋನ್ ಡೈಲಿ ನಂದು 2 ಟೈಮ್ಸ್ ಚಾರ್ಜ್ ಹಾಕ್ತಾನೆ ಫೋನ್. ಡೈಲಿ 2 ಟೈಮ್ಸ್ ಚಾರ್ಜ್ ಹಾಕ್ತೇನೆ. ಆದರೆ ಇವತ್ತು ಒಂದೇ ಸಾಕೆ ನಾನು ದಂಗೆ ಆದ್ನಿ. ಮತ್ತು ಇನ್ನೂ 50% ಚಾರ್ಜ್ ಐತೆ ನಂದು. ಇನ್ನೂ 50%ದಾಗ ಇವತ್ತೊಂದು ದಿವ್ಸ ಕಡಿತೈತಿ. ನಾಳೆ ಉಪಯೋಗ ಮಾಡೋದು ನೋಡಿರಿ. ನಾಳೆ ಇದು ಮಾಡೋದು ಮತ್ತು ನಾಳೆ ಇದು ಮಾಡ್ತೇನೆ ಚಾರ್ಜ್ ಹಾಕ್ತೇನೆ. ನಾಳೆ ಏನಪ್ಪ ಅಂದ್ರೆ ಒಬ್ಬರು ಮದುವೆ ಐತಿ ಇಲ್ಲೇ ಸಂಬಂಧಿಕೃತ. ಅವ್ರು ನಾಳೆ ನಮ್ಮ ಮದುವೆ ತೋರಿಸ್ತಾನೆ ಎಲ್ಲರಿಗೂ ಹೆಂಗೆ ಏನೇನು ಅಂತೇಳಿ ಎಲ್ಲ ಮದುವೆ ತೋರಿಸ್ತಾನೆ. ಏನು ಎಲ್ಲ ತೋರಿಸೋಣ ಅಂದರೆ ಮದುವೆ ಆಗೋದೆಲ್ಲ ಅವ್ರನ್ನೆಲ್ಲ ತೋರಿಸ್ತಾನೆ. ಮದುವೆದೆಲ್ಲ ನಾವು ಒಟ್ಟು ಮದುವೆ ಹೋಗ್ತೀವಿ. ಮದುವೆ ರೆಡಿ ತೋರಿಸ್ತಾನೆ ನಿನಗೆ ಯಾವ ಟೈಪ್ ಏನದ ಗೆಟ್ ರೆಡಿ ವಿತ್ ಮೀ ಅಂತೈತ್ಲ ಅದು ಮಾಡ್ರಿ. ನಾಳೆ ಗೆಟ್ ರೆಡಿ ವಿತ್ ಮೀ ಮಾಡ್ತೇನೆ. ನಾಳೆ ನಾನು ಎಲ್ಲ ಫಾಸ್ಟಾಗಿ ಮಾಡಿಬಿಡ್ತೇನೆ. ಗೆಟ್ ಪಟ್ 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 ವಿಡಿಯೋ ಹೆಂಗಂದ್ರೆ ಪಟ್ 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 ಮಾಡಿಬಿಡ್ತೇನೆ. ನನಗೂ ಒಂದು ಡ್ರೀಮ್ ಐತ್ರಿ. ನನಗೂ ಒಂದು ಗಾಡಿ ತೊಗೋಬೇಕಂತ ಐತಿ. ಏನಪ್ಪ ಅಂದ್ರೆ ಈ ಏನು ರೀಲ್ಸಾಗಿ ಬರತ್ತೋ ಎಕ್ಸ್ಪಲ್ಸ್ ಹಿಂಗೆ ಸ್ಕ್ರೋಲ್ ಮಾಡ್ತೇನೆ. ಹಿಂಗೆ ಸ್ಕ್ರೋಲ್ ಮಾಡ್ತೇನೆ. ಅವನು ಮತ್ತು ಅವು ಕಣ್ಣಾಗ ಕಾಣೋ ಬರೀ ಎಕ್ಸ್ಪಲ್ಸ ಗಾಡಿಗಳು ಕಾಣತಾವ್ರಿ ನನಗೆ. ಅವು ಬಿಟ್ಟು ಬೇರೆ ಗಾಡಿಗಳು ಕಾಣೋಲ್ಲ. ಹಂಗಾಗ್ಬಿಟ್ಟಾವ. ಅವನು ಒಂದರ ತೊಗೋತೀನಿ. ಎಕ್ಸ್ಪಲ್ಸ್ ತೊಗೋತೀನಿ ಮೊದಲು ಒಂದು ದಿವಸ. ಹಿಂಗೆ ಗಾಡಿಗಳು ಏನು ರೀ ಬರೀ ಅದು ಹೆಂಗೆ ಯಾಕಂದ್ರೆ ಅಡ್ವೆಂಚರ್ ಮಾಡ್ಬೇಕಂತ ಐತ್ರಿ ನಂಗೆ. ಅಡ್ವೆಂಚರ್ ಮಾಡೋಕ್ಕಾರ ತೊಗೋತೀನಿ ಅದನ್ನು. ಒಂದು ದಿವಸ ಬರೀ ಎಕ್ಸ್ಪಲ್ಸ್ ಬರತ್ತವ. ಅದು ರೇಟ್ ನನ್ನ ಅವಕಾತಿಗೆ ಭಾರ ಐತಿ ಈಗಿನ ಪ್ರಕಾರ. ಹೆಂಗಂದ್ರೆ 2.5 ಲಕ್ಷ ರೂಪಾಯಿ ಐತೆ ಅಂದ್ರೆ ಅವಕಾಟ್ದಾಗ. 2.5 ಲಕ್ಷ ರೂಪಾಯಿ ನನ್ನ ಕಡೆ ಇಲ್ಲ. ₹1 ಇಲ್ಲರಿ ನನ್ನ ಕಡೆ ಈಗ. 2.5 ಲಕ್ಷ ರೂಪಾಯಿ ನಾನು ದುಡಿಬೇಕು. ಆಮೇಲೆ ತೊಗೋಬೇಕು. ಟ್ರೈ ಮಾಡೋಣ್ರಿ. ತೊಗೋತೇನೆ. ತೊಗೊಂಡ್ರಿ ಆಮೇಲೆ ಒಂದು ಮನೆ ಕಟ್ಟಿಸ್ಬೇಕು. ಮನೆ ಅಂತದಂದ್ರೆ ನನ್ನ ಇಮ್ಯಾಜಿನೇಷನ್ ಐತ್ರಿ. ಈಗ ಮನೆ ಕಟ್ಟಿಸ್ಬೇಕು ನಾ ಈಗ. ಮನೆ ಅಂತದ ಮಸ್ತ್ ಐತ್ರಿ ಇಮ್ಯಾಜಿನೇಷನ್. ಹೆಂಗೆ ಐತಂದ್ರೆ 3rd ಫ್ಲೋರ್ 3 ಫ್ಲೋರ್ ಮಾಡ್ಬೇಕಂತ ಆಸೆ ಐತೆ ನನಗೀಗ. 3 ಫ್ಲೋರ್ ಹೆಂಗಂದ್ರೆ ಫಸ್ಟ್ ಫ್ಲೋರ ಬರೀ ಟಿ ವಿ ಒಂದೇ ಬೆಡ್ರೂಮು ಮತ್ತು ಪದ್ಯ ಸೈಡ್ ಸ್ಪೇಸಿಯಸ್ ಆಗಿರೋದು. ಸೆಕೆಂಡ್ ಫ್ಲೋರ ಮಮ್ಮಿ ಪಪ್ಪ ಮತ್ತು ನಮ್ಮ ತಂಗಿಗೆ ಮತ್ತು ಅಜ್ಜ ಅಮ್ಮಗೆ ಸೆಕೆಂಡ್ ಫ್ಲೋರು. 3rd ಫ್ಲೋರ್ ಫುಲ್ ಸಿಂಗಲ್ ನನಗೊಬ್ಬಗೆ ದೊಡ್ಡದು ಮಾಡಿಸಿಡ್ತೇನೆ ರೀ. ನನಗೆ ರೂಮ್ ಹೆಂಗಂದ್ರೆ ಮಾಸ್ಟರ್ ಬೆಡ್ರೂಮ್ ಎಂಥ ಅನಾಹುತ ದೊಡ್ಡದ್ರಿ. ಅದ್ರಾಗ ನನ್ನ ಪಿ ಸಿ ಇಡ್ಬೋದು. ಪಿ ಸಿ ತೊಗೋಬೇಕು. ಇನ್ನೂ ತೊಗೊಂಡಿಲ್ಲ ಏನಿಲ್ಲ. ನಂದಿರೋದು ಸ್ಯಾಮ್ಸಂಗ್ M14 ಅದ್ರಾಗ ವಿಡಿಯೋ ಮಾಡ್ತೇನೆ. ಅದೊಂದು ಫೋನ್ ಬಿಟ್ಟು ನನ್ನ ಕಡೆ ಮತ್ತೇನೂ ಇಲ್ಲ. ಸಿಮ್ ಅಟ್ಟೆ ಆಡೋದವ್ರಿ. ಒಂದೇ ಸಿಂಗಲ್ ಫೋನ್ ಐತಿ. ಸ್ಪೇಸಿಯಸ್ ಆಗಿರ್ಬೇಕು. ಹೆಂಗಂದ್ರೆ ಈಗ ನಮ್ಮ ಮನೆ ಐತ್ಲ. ಈ ಮನೆ ಅಟ್ಟ ದೊಡ್ಡದು ನಂದು ರೂಮ್ ಇರ್ಬೇಕು ಮ್ಯಾಲ. ಅದು ಹೆಂಗಂದ್ರೆ ರೂಮ್ ನೋಡ್ರೆ ಬೆಂಕಿ ಅನ್ನಿಸ್ಬೇಕು ರೂಮು. ಅವನವನ ಅಂಥ ಮನೆ ಕಟ್ಟಿಸ್ಬೇಕಂತೈತಿ. ಕಟ್ಟಿಸ್ತೇನೆ. ರೂಮ್ ಎಲ್ಲ ಹೆಂಗೈತೆ ಅಂದ್ರೆ ಮಸ್ತ್ ಇರುತ್ತೆ. ಅವನವನು ರೂಮ್ ನೋಡ್ರೆ ಬೆಡ್ಡು ಮತ್ತು ಪಿ ಸಿ ಗೇಮೇ ಆಡೋವು. ಅದ್ರ ಹಿಂದೆ ಇಡ್ತಾರಲ್ಲ ನೋಡೋಕೆ ಲುಕ್ ಕಾಣ್ಬೇಕು ಅಂತ ಟಾಯ್ಸ್ ಅದು ಎಲ್ಲ ಥರದ್ದು ಐತಿ. ಅಂದರೆ ಎನಿಮೆ ಹುಚ್ಚೊಂದು ಭಾಳ ಐತಿ. ಎನಿಮೆ ಲವರ್ನ ನಾನು ಒನ್ ಪೀಸ್ ಮುಗಿಸಿಲ್ಲ ರೀ. ಏನಂದ್ರೆ 1,500 ಎಪಿಸೋಡ್ ಅದಾವು. ಅದ್ರಾಗ ಅರ್ಧಂಬರ್ಧ ನೋಡೀನಿ. ಆಮೇಲೆ ನರುಟೋ 720 ಎಪಿಸೋಡ್ ಐ ಆಮ್ ಡನ್. ಎಲ್ಲ ಮುಗಿಸೇನಿ. ಬರುಟೋ 293 ಅದನ್ನೂ ಮುಗಿಸೇನಿ. ಮತ್ತು ಯಾವುದಪ್ಪ ಅಂದ್ರೆ ಇದು ಮತ್ತು ಬ್ಲ್ಯಾಕ್ ಕ್ಲೋವರು ಎಕ್ಸೆಟ್ರಾ ಭಾಳ ಅದಾವ್ರಿ. ಇನ್ನೂ ಎನಿಮೆ ಲೆಕ್ಕಲ್ಲಿ ಒಟ್ಟು ಎನಿಮೆ ಮುಗಿಸೇನಿ ರೀ 3 ವರ್ಷ ಆಗಂದ್ರೆ. ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈಗ 3 ವರ್ಷ ಇಂಥ ಅನ್ನಾಹುತ ಎನಿಮೆಗಳು ನೋಡ್ಯಾನ. ಎಂಥ ಅಂದ್ರೆ ಎನಿಮೆಗಳು ವಿಚಾರ ಮಾಡಿರ್ಬಾರ್ದು. ಆ ಹೆಸರು ಸಹಿತ ನೆನಪಿಲ್ಲ ಇದು ನೋಡ್ಯಾನ ಅಂಥ ಅವು. ಮತ್ತು ಎಂಥ ಎನಿಮೆ ಹೆಸರು ನೆನಪಿಲ್ಲ ಅಂದ್ರೆ 200 300 ಎಪಿಸೋಡ್ ಇದ್ದದ್ದು ನೋಡ್ರಿ ಎನಿಮೆ. ನಾವು ಏನು ಮಾಡ್ತಾರೆ ಎನಿಮೆ ಅಂದ್ರೆ ಬೆಂಕಿ. ಎನಿಮೆ ಬಗ್ಗೆ ಹೇಳ್ಬೇಕಂದ್ರೆ ಅನ್ನಾಹುತ ರೀ. ಎನಿಮೆ ಅಂದ್ರೆ ನರುಟೋ ಐತ್ರಿ. ನರುಟೋ ಹೆಂಗೆ ತಿಳಿಸ್ಕೊಡ್ತೈತಂದ್ರೆ ಮಸ್ತ್ ಐತ್ರಿ. ನಾವು ನರುಟೋ ನೋಡ್ರೆ ಹೆಂಗೈತೆ ಜಾಸ್ತಿ ಐತೆ ಅನಿಸ್ತೈತೆ ನಿಮ್ಗಾರ ಎಪಿಸೋಡುಗಳು. ಆದ್ರೆ ಹಂಗಿಲ್ಲ ರೀ. ಅದು ನೋಡಕ್ಕೆ ಮಾತ್ರ ಬೆಂಕಿ ಐತ್ರಿ. ಎನಿಮೆ ನೋಡಲ್ದವ್ರು ನೋಡ್ಬೇಕು ರೀ. ಸಜೆಷನ್ ಕೊಡ್ಬೇಕು. ಮಕ್ಳು ಏನಂತಾರೆ ಕಾರ್ಟೂನ್ ಅಂತಾರೆ. ಇದೇ ನೋಡೋದು ಅಂತಾರೆ. ಭಾಳ ಐತೆ ಅಂತಾರೆ. ಒಂದು ಸಾರಿ ನೋಡಕ್ಕೆ ಹಚ್ಚಿರಿ. ನನಗೂ ನಮ್ಮ ದೋಸ್ತ ಬಂದ ಹಂಗೆ ಇದು ಹೇಳಿದ. ಯುವರ್ ನೇಮ್ ಮೂವಿ ಅದು ಎನಿಮೆದ. ಅದನ್ನು ನೋಡಂತ ಹೇಳಿದ. ಅದನ್ನು ನೋಡಿ ಏನು ಹುಚ್ಚಿಡಿತು. ಅದು ನೋಡ್ದಂತೂ ಬೆಂಕಿ ರಗಡ್ ಎನಿಮೆ. ನರುಟೋ ನೋಡಕ್ಕೆ ಮುಗಿಸ್ಬೇಕಂದ್ರೆ ನಂಗೆ 1.5 ವರ್ಷ ಆತ್ರಿ. ಯಾಕಂದ್ರೆ ಫಸ್ಟ್ ಇಯರ್ದಿಂದ ನೋಡ್ಬೇಕು. ಅದು ಮತ್ತು ಕಂಟಿನ್ಯೂ ನೋಡಿಲ್ಲ ನಾ.
ಫಸ್ಟ್ ಸ್ಟಾರ್ಟಿಂಗ್ ನೋಡಿ ಆಮೇಲೆ ನೋಡ್ತಾ ಫುಲ್ ನೋಡಿ ಮುಗಿಸಿನಿ ರೀ 720 ಎಪಿಸೋಡ್ ನರೋಟೋದು ರೀ. ಅವ್ನು ಬರುಟೋ ಅವ್ನು ಮತ್ತು ನರೋಟೋ ನೋಡಿ ಮುಗಿಸಿದ ಕೂಡ ಕ್ರೇಜ್ ಜಾಸ್ತಿ ಆಗಿಬಿಡ್ತು. ನರೋಟೋ ಒಂದು ಪೇನ್ ಆರ್ಕ್ ಆದ್ಮೇಲೆ ಅಂತೀವಿ ನರೋಟೋ ಒಂದು ಅವರ ಹಿಂಗಿತ್ತು ಅಣ್ಣಾಹುತ್ ಅವರ ಹೆಂಗಂದ್ರೆ ನರೋಟೋನ ಯಾರು ಬೀಟ ಮಾಡೋಕ್ಕಲ್ಲ ಆ ಟೈಪ್ ಅವರ ಇತ್ತು ಒಂದು. ಫೋರ್ತ್ ಗ್ರೇಟ್ ನಿಂಜಾ ವಾರ್ ಅವ ಮುಗಿಸ್ದಂಗೆ ಐತೆ ನೋಡ್ರಿ ನರೋಟೋ. ಅವ ಮುಗಿಸ್ಯಾನ್ರಲ್ಲ ಹಂಗೆ ಒಂದು ಅವರ ಹೆಂಗಿತ್ತು. ನಾನು ನರೋಟೋಪ್ಪ ಇಮ್ಯಾಜಿನೇಷನ್ದಾಗ ಇದ್ನ್ಯಾ ಹಿಂಗಿತ್ತು ಆದ್ನಂದ್ರೆ ಹಿಂಗೆ ಹಾಕಿತ್ತು ನನಗೂ ಹಿಂಗೆ ಇಮ್ಯಾಜಿನೇಷನ್ ಮಸ್ತ್ ಆಗಿದ್ನ್ಯಾ ನರೋಟೋ ಆಗ್ಬೇಕಂತಿತ್ತು. ಆಮೇಲೆ ಮಸ್ತ್ ಇತ್ತು ಹೆಂಗಂದ್ರೆ ಇದು ಮಸ್ತ್ ಐತ್ರಿ ಬ್ಲ್ಯಾಕ್ ಕ್ಲೋವರ್ ಅಣ್ಣಾಹುತ್ತ. ಏನಪ್ಪ ಅಂದ್ರೆ ಒಂದು ಸೆಕೆಂಡ್ ಸೈಜ್ ಸ್ಕಿಪ್ ಮಾಡಿಲ್ಲ. ಇದು ಇಂಟ್ರೋ ಒಟ್ಟ ಸ್ಕಿಪ್ ಮಾಡ್ಯಾನ. ಇಂಟ್ರೋ ಬಿಟ್ಟು ಮತ್ತೇನು ಸ್ಕಿಪ್ ಮಾಡಿಲ್ಲ. ಯಾಕಂದ್ರೆ ಅದೊಂಥರ ಹುಚ್ಚು ಮಸ್ತ್ ಐತ್ರಿ. ಏನಂದ್ರೆ ಬೆಂಕಿ ಐತೆ ನೋಡ್ರಿ ಅದು ಎನಿಮೆ, ಅದು ಬೆಂಕಿ ಐತೆ. ಇದು ಹಂಟ್ರ್ ನೋಡತ್ತೀನಿ ಸಣ್ಣಗೆ ನೋಡತ್ತೀನಿ. ಅದನ್ನು ನೆನಪದಾಗ ನೋಡ್ತೇನೆ. ಆಮೇಲೆ ಒಂದು 3-4 ಎಪಿಸೋಡ್ ನೋಡ್ತೇನೆ ಗಪ್ಪಾಕೇನಿ, 3-4 ಎಪಿಸೋಡ್ ನೋಡ್ತೇನೆ ಗಪ್ಪಾಕೇನಿ. ಅದಾಗ್ಬಿಟ್ಟದ ನಂದು. ಈಗ ಏನು ಮಾಡೋದು ಹೇಳ್ರಿ. ಹಂಟ್ರ್ ಮಸ್ತ್ ಅದ್ರ ರೀಲ್ಸ್ ಬರ್ತಾವೆ, ಬೆಂಕಿ ಬರ್ತಾವೆ ರೀಲ್ಸ್ ನೋಡ್ಬೇಕಂತ ಭಾಳ ಐತೆ. ಮುಗಿಸ್ತೇನೆ ಅದನ್ನ ಸನೇತ್ರಾಗ ಜಲ್ದಿ ಮುಗಿಸ್ಬೇಕಂತೈತಿ. ಮುಗಿಸ್ತೇನೆ ನೋಡಿ ಟೈಮ್ ತೊಗೊಂಡು ಗುದ್ದೆ ಟೈಮ್ ಹೇಳ್ದಂಗೆ ಐತಿ ರೀ ನನಗೆ ಎನಿಮೆ ನೋಡೋಕೆ. ಏನು ಮಾಡ್ತಾರೆ ಹೇಳಿ ಬಂದಾಗ ಒಟ್ಟು ಎನಿಮೆ ನೋಡಿ ಮುಗಿಸ್ಬಿಡ್ಬೋತೇನೆ ರೀ ಹೆಂಗಾರ ಮಾಡಿ. ಹೆಂಗೆ ಮಾಡಿ ಒಟ್ಟು ಮುಗಿಸ್ಬೇಕು ಎನಿಮೆ. ಒಟ್ಟು ಬಿಡು ಭಾಳ ಎನಿಮೆ ಅದಾವೆ ಮುಗ್ಸೋಕ್ಕಾಗೋದಿಲ್ಲ ನನಗೆ. ಎಷ್ಟು ಆಕೈತೆ ನೋಡಿ ಮುಗಿಸ್ಬಿಡ್ಬೇಕು. ಮತ್ತು ಅಂದ್ರೆ ಎಕ್ಸ್ಪಲ್ಸ್ ಹೇಳಿಲ್ಲ ನಿಮಗೆ ರೀಲ್ಸ್ ಬರತ್ತಾವ ಅಂತ. ಅದು ಹುಟ್ಟಿವ್ರಾಗ ಬಿಡ್ತೈತೆ ರೀ. ಈಗ ನನ್ನ ಕಡೆ ರೊಕ್ಕಿದ್ದು ಅಂದ್ರೆ ರೊಕ್ಕ ಇದ್ಲು ತೊಗೊಂಡ್ಬಿಡ್ತೀನಿ ಎಕ್ಸ್ಪಲ್ಸ್. ಅದೊಂಥರ ಡ್ರೀಮ್ ರೀ ಮಿಡಲ್ ಕ್ಲಾಸ್ ಅವ್ರಿಗೆ. ತೊಗೋಕ್ಕಾಗೋದಿಲ್ಲ ಒಟ್ಟು ತೊಗೋಕ್ಕಾಗೋದಿಲ್ಲ ಅದನ್ನು. ಎಕ್ಸ್ಪೀರಿಯನ್ಸ್ ತೊಗೋತಿರ್ಬೇಕು ನಾವು ಮನಸ್ಸು. ಇಂಥ ಇಮ್ಯಾಜಿನೇಷನ್ದಾಗ ತೊಗೊಂಡೇವು ಅಂತೇಳಿ ತೊಗೋತೇವೆ ಒಂದು ದಿವಸ. ಇಮ್ಯಾಜಿನೇಷನ್ ಆ ಟೈಪ್ ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೆ ಹಿಂಗೆ ಆಕೈತಿ ತೊಂದ್ರೆ ಹಿಂಗೆ ಅಂತೆಲ್ಲ ಇಮ್ಯಾಜಿನೇಷನ್ ರೀ. ಇಮ್ಯಾಜಿನೇಷನ್ ಮಾಡ್ಕೋತಿರ್ತೇನೆ. ಬರೀ ಇಮ್ಯಾಜಿನೇಷನ್ ಆಗಿಬಿಟ್ಟೆ ನನಗೆ. ರಿಯಾಲಿಟಿ ಯಾವಾಗ ಬರ್ತೈತೆ ಜಲ್ದಿ ಬರ್ತೈತೆ. ರಿಯಾಲಿಟಿ ಮಾಡೋಣ್ರಿ ಅದನ್ನು ಪಟ್ ರಿಯಾಲಿಟಿ ಮಾಡಿ ಅಡ್ವೆಂಚರ್ ಸಮರ್ಥ ಅಡ್ವೆಂಚರ್ ಒಟ್ಟು ಅಡ್ವೆಂಚರ್ ಮಾಡ್ರಿ ಫುಲ್. ಏನು ಥ್ರಿಲ್ಲರ್ ಅಡ್ವೆಂಚರ್ ಮಾಡ್ಬೇಕು. ಹೆಂಗಂದ್ರೆ ಹಾರರ್ ಗಿರರ್ ಅಂತ ಮಾಡ್ಬೇಕಂತ ಮಾಡೇನಿ. ಯಾರು ದೋಸ್ತರು ಇಲ್ಲ ಏನಿಲ್ಲ ಇಲ್ಲೇ ಮಾಡ್ಬೇಕಂದ್ರೆ ಹಾರರ್ ಟೈಪ್ ವಿಡಿಯೋ ಮಾಡ್ಬೇಕಂತ ಮಾಡೇನಿ. ಹಾರರ್ ಅದು ಅವನು ಈಗ ಇದು ಮಾಡ್ಬೇಕಂತ ಮಾಡೇನಿ. ಏನಪ್ಪ ಅಂದ್ರೆ ಚಾಲೆಂಜಸ್ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಯಾರು ಮೊನ್ನೆ ಒಬ್ಬಕ್ಕೆ ಚಾಲೆಂಜ್ ವಿಡಿಯೋ ಬರ್ತಿಪ್ಪ ಅಂದ್ರೆ ಇಲ್ಲ ನಾ ಬರೋದಿಲ್ಲ ಅಂದ್ಬಿಟ್ರೆ ಹೆಂಗೆ ಆಕೈತಿ. ಚಾಲೆಂಜ್ ವಿಡಿಯೋ ಮಾಡೋಕೆ ಬರ್ಲಂಗೆ ಬಿಟ್ರಿ ಮತ್ತು ನಾ ಒಬ್ಬ ಏನು ಮಾಡಲಿ ಚಾಲೆಂಜಿಗೆ. ನನ್ನ ಕ್ಯಾಮ್ರಾಮ್ಯಾನಾರ ಬೇಕಲ್ಲ ಯಾರು. ಕ್ಯಾಮ್ರಾಮ್ಯಾನ್ ಸಹಿತಿಲ್ಲ ನಾನು ಒಬ್ಬ. ಈಗ ಹೆಂಗೆ ಏನು ಮಾಡಲ್ಲ ಅದನ್ನು. ಕ್ಯಾಮ್ರಾಮ್ಯಾನ್ ಇಲ್ಲ ಯಾರೂ ಇಲ್ಲ. ಒಬ್ಬ ಸಿಂಗಲ್ ಪರ್ಸನ್ ಏನು ಹ್ಯಾಂಡಲ್ ಮಾಡು. ಬಟ್ ನಾ ಹ್ಯಾಂಡಲ್ ಮಾಡ್ಬೇಕಂತ ಮಾಡೀನಿ. ಹೆಂಗಾರ ಮಾಡಿ ಒಂದು ಏನಾರ ಮಾಡ್ಬೇಕು. ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಾವತ್ತು. ಚಾಲೆಂಜ್ ಇದು ಯಾವ ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಗೊತ್ತಾವತ್ತು. ನೀವು ಕಾಮೆಂಟ್ ಹಾಕಿರಿ ಯಾರು ನೋಡ್ತಾರೆ ನನ್ನ ವ್ಲಾಗ್ ಎಲ್ಲರೂ ಕಾಮೆಂಟ್ ಹಾಕಿರಿ. ಚಾಲೆಂಜ್ ವಿಡಿಯೋ ಮಾಡೋಣ ಒಂದು. ಎಂಥದಾರು ಚಾಲೆಂಜ್ ವಿಡಿಯೋ ಮಾಡೋಣ. ಸಿಂಗಲ್ ಪರ್ಸನ್ ಮಾಡೋವಂಥದ್ದು ಇರಬೇಕು. ಕ್ಯಾಮ್ರಾನ ಅವ ಹಿಡ್ಕೊತ ಹೋಗ್ಬೇಕು. ಅಂಥ ಚಾಲೆಂಜ್ ವಿಡಿಯೋ ಹೇಳ್ಬೇಕು. ಅಂಥ ಚಾಲೆಂಜ್ ವಿಡಿಯೋ ಹೇಳ್ರಿ. ಅಂಥದ್ದು ಮಾಡೋಣ ರೀ. ಒಟ್ಟು ಅಂಥದ್ದು ಮಾಡ್ತಿರ್ಬೇಕು ಚಾಲೆಂಜ್. ಯಾರು ಮತ್ತೆ 2% ಕ್ಯಾಮ್ರಾ ಇದು ವಿಕಾಸ್ ಗೌಡವ್ರಾಗತ್ತೆ. ನಮ್ಮ ಕಡೆ ಕ್ಯಾಮ್ರಾ ಇಲ್ಲಿ ಏನೂ ಇಲ್ಲ, ಹಿಡಿಯೋರು ಯಾರೂ ಇಲ್ಲ. ಹಿಂಗೆ ಅವ್ರ ಜೋಡಿ ದೋಸ್ಗಳು ಹಿಡ್ಕೊಂಡು ಬರ್ತಾರೆ ಅಂತ ಯಾರು ಇಲ್ಲ ದೋಸ್ರಿ. ಈಗ ಹಂಗೆ ಒಟ್ಟು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಮಾಡೇನಿ ನೋಡ್ರಿ. ಲೈಟ್ ಕತ್ತಲಾಗಿದೆ. ನನ್ನ ಈಗ ನೋಡ್ರಿ ಟಾರ್ಚ್ ಹಿಡ್ದೆಲ್ಲ ನನ್ನ ಮೂತಿ ಮೇಲೆ ಹಿಂಗೆ ಹಾಲ್ ಫ್ಲಿಪ್ ಮಾಡೀನಿ ಫೋನ್. ಕಣ್ಣೆಲ್ಲ ಕರ್ಕರ ಕಾಣಕತ್ಬಿಟ್ಟದ. ಮಂದಿನ ಏನೂ ಕಾಣತಿಲ್ಲ ನನಗೀಗ. ಹೆಂಗಾಗೈತೆ ಬಿಟ್ರಿ ಟಾರ್ಚ್ ಸಂಬಂಧ. ಏನು ಮಾಡೋದು ಹೇಳಿ. ಟಾರ್ಚ್ ಹಿಂಗಾಗೈತೆ ಬಾಳೆ. ಏನು ಮಾಡ್ತೀರಿ ಹೇಳ್ರಿ. ಮತ್ತೇನು ಮಾಡೋದು ಹೇಳ್ರಿ ಮಾರ್ರೆ. ಸಾಕಾಗಿಬಿಟ್ಟೈತಿ ಇವತ್ತಂತಿ. ಏನು ಮಾಡಿಲ್ಲ ಲಾಗ್ ಮಾಡಿಲ್ಲ ಆದರೂ ಸಾಕಾಗೈತೆ ವಿಚಾರ. ಏನು ಮಾಡ್ತಾರೆ ನಂದು ಒಟ್ಟೆ ಮ್ಯಾತೆ ಏನು ಎಲ್ಲ ಏನೇನು ಮಾಡ್ಬೇಕು ಎಲ್ಲ ತೋರಿಸು. ಆದ್ರೂ ಒಂಥರ ಹೆದರಿಕೆ ಐತ್ರಿ ಇದು. ಏನು ಹೆಂಗೆ ತೆಗಿಬೇಕು ಎಲ್ಲರೂ ಒಂದು. ನನಗೆ ಎಡಿಟ್ ಮಾಡೋಕೆ ಪಕ್ಕ ಬರೋದಿಲ್ಲ. ಯಾವ ಟೈಪ್ ಎಡಿಟ್ ಮಾಡಬೇಕು ಮತ್ತು ತಮ್ಮನೇಲ್ ಹಾಕಕ್ಕೆ ಬರೋದಿಲ್ಲ ನೆಟ್ಟಾಗ. ಅದಕ್ಕೆ ಇದು ಯಾವ ಟೈಪ್ ಬರೆದು ಹಾಕ್ಬೇಕಂತೂ ನೆಟ್ಟಾಗ ಬರೋದಿಲ್ಲ. ಒಟ್ಟು ಹಾಕ್ತೇನೆ. ಒಂದೇ ವೀಡಿಯೋ ಹೊಡ್ಯಕ್ಕೆ ನಾನು ಜಾಸ್ತಿ ವೀಡಿಯೋ ಹೊಡಿದೆ. ಶೇವ್ ಫ್ರೆಂಡ್ ಅಂತ ವೀಡಿಯೋ ಐತೆ 63 ವ್ಯೂಸ್ ಬಂದೈತೆ ಅದಕ್ಕೆ. ನಾವು ಖುಷಿ ಆಟೈತೆ ಗೊತ್ತಾ ನನಗೆ 63 ವ್ಯೂಸ್ ಅಂದ್ರೆ. ಅಣ್ಣ ಯಾರ್ಯಾರು ನೋಡಿರ್ಬೋದು ರೀ. ಖುಷಿ ಮಾಡಿರಿ ನೀವು. 63 ವ್ಯೂಸ್ ಅಂದ್ರೆ ನನಗೆ ಎಷ್ಟು ಮಸ್ತ್ ಅನಿಸೈತೆ ಅಂದ್ರೆ 63 ಫುಲ್ ಖುಷಿ ಐತೆ ಆ ವೀಡಿಯೋ. ಹೆಂಗೆ ಓಡ್ತಾ ಗೊತ್ತಿಲ್ಲ. ಒಟ್ಟು 63 ವ್ಯೂಸ್ ಬೇಕಿ ಖುಷಿ ಫುಲ್ ಐತೆ ಅದು ವೀಡಿಯೋ ಹೊಡಿಯೋದಕ್ಕೆ. ನೋಡಿರಿ ಖುಷಿ ಎಷ್ಟು ಬರ್ತೈತೆ. 5 ದಿವಸ ಅದೊಂದರ ಹೊಡಿತು 63 ರೀ. 63 ಅಂದ್ರೆ ಮುಂದೆ ನಿಲ್ಸಿರೋ 63 ಜನ ಅಂದ್ರೆ ಎಷ್ಟು ಮಸ್ತ್ ಭಾಳ ಮಂದಿ ಆಕಾರ. ಅಷ್ಟು ಜನ ನೋಡ್ಯಾರಂದ್ರೆ ಎಷ್ಟು ಖುಷಿ ಆಗ್ಬೋದು ರೀ. ಏನು ಲಕ್ಷ ಕೋಟಿ ಅದಲ್ರಿ 63 ಜನ. ಭಾಳ ಖುಷಿ ಐತ್ರಿ ನಂಗೆ ಅದು ನೋಡಿದ್ದು. ಗಾಡಿ ಬಗ್ಗೆ ಹೇಳ್ತೇನೆ. ಅದು ಗಾಡಿ ಹುಚ್ಚು ನೋಡ್ರಿ. ಆ ಬಾಯಾಗ ಬರೀ ಗಾಡಿ ಬರತ್ತೈತಲ್ಲ ಎಷ್ಟು ಹುಚ್ಚಿರ್ಬೋದು ಹೇಳ್ರಿ ಆ ಗಾಡಿ ಬಗ್ಗೆ. ಎಕ್ಸ್ಪಲ್ಸ್ ತೊಗೋಬೇಕಂತ ಎಷ್ಟು ಆಸೆ ಐತೆ. ಹಿಮಾಲಯನ್ ಇತ್ತು ರೀ. ಹಿಮಾಲಯನ್ ಬಜೆಟಿಗೆ ಇಲ್ಲರಿ ಈಗ. ಅದು ಬಜೆಟಿಗೆ ಬಂದಾಗ ತೊಗೋತೇನೆ. ಅದನ್ನ ಎಕ್ಸ್ಪಲ್ಸ್ ತೊಗೋತೇನೆ ಮೊದಲು. ರೊಕ್ಕ ಬಂದ ಕೊಡಿ ಮೊದಲು ಎಕ್ಸ್ಪಲ್ಸ ತೊಗೋತೇನೆ. ರೊಕ್ಕ ಬರುವಂಥದ್ದು ಏನು ಕೆಲಸ ಮಾಡ್ಬೇಕು ಈಗ. ರೊಕ್ಕ ಬಂದ ಮೇಲೆ ತೊಗೋತೇನೆ. ಇದು ನಂದು ಯೂಟ್ಯೂಬ್ ಒಂದು ಹಾಬಿ.
ಅದು ರೊಕ್ಕ ಬರೋಂಥ ಏನು ಕೆಲಸ ಐತೆ ಕಾಮೆಂಟ್ ಮಾಡಿರಿ. ಹಿಮಾಲಯ ಎಕ್ಸ್ಪಲ್ಸೋ ಅಂತದು ಒಟ್ಟು ದುಡಿಬೇಕು ತಿನ್ನಬೇಕು ಅಂತಿಲ್ಲ. ನಾವು ಹ್ಯಾಪಿಯಾಗಿರ್ಬೇಕು ರೀ ಜೀವನದಾಗ. ಏನಿಲ್ಲ, ಹ್ಯಾಪಿನೆಸ್ ಈಸ್ ಎ ವೆಲ್ತ್. ನಾವು ಖುಷಿಯಾಗಿರ್ತೀವಲ್ಲ ಅಷ್ಟು ಚಲೋ. ನಾವು ಖುಷಿ ಎಟ್ಟು ಅಂತೀವಲ್ಲ ಖುಷಿ ಇರ್ಬೇಕು. ಈಗ ದುಡಿಬೇಕಂದ್ರೆ ಏನು ದುಡಿದು ಏನು ಮಾಡ್ತಾರೆ? ತಿನ್ನೋಕಬಲ್ಲ ಆಗಿನ ಟೈಮ್. ಈಗ ದುಡಿತಾರೆ, ರೊಕ್ಕ ದುಡಿತಾರೆ ಫುಲ್ ಒಂದು ದಿವ್ಸ. ಈಗ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಕೆಲ್ಸಕ್ಕೆ, ಸಂಜೆ 5 ಗಂಟೆಗೆ ಬರ್ತಾರೆ. ಅದ್ರಾಗ ನಡುವೆ ಊಟ ಮನೆ ಅಂತ ಕಡೆಯೊಂದು ಇರುತ್ತೆ. ಬಿಡುವಿಲ್ಲ, ನಿಮ್ಗೆ ಏನು ಬೇಕು ತಿನ್ನೋಕ್ಕಾಗಲ್ಲ, ಎಲ್ಲಿ ಬೇಕು ಅಡ್ಡಾಡೋಕ್ಕಾಗಲ್ಲ, ಏನು ಅಡ್ಡಾಡೋಕ್ಕಾಗೋದಿಲ್ಲ. ಅದು ಏನು ಆಕೈತಿ, ರೊಕ್ಕ ಬರ್ತಾವೆ, ಏನು ಮಾಡ್ತೀರ? ಅದು ವಾರದ ಒಂದು ದಿವ್ಸ ಸೂಟಿ. ಅವತ್ತು ಒಂದು ವಾರ ಕೆಲಸ ಮಾಡೋಣ ಬಿಡಪ್ಪ ಅಂತೇಳಿ ಬೇಸರ ಆಗಿತ್ತು ಮಕ್ಕೊಂಬಿಡ್ತಾರೆ. ಅದು ಏನು ನಿಮ್ಗೆ ಖುಷಿನೇ ಇರಲ್ಲ ರೀ. ಒಟ್ಟು ಖುಷಿ ಇರಲ್ಲ. ನಿಮ್ಗೆ ಏನು ಬೇಕಾಯ್ತು ರೊಕ್ಕ ಬರ್ತೈತೆ ರೀ, ರೊಕ್ಕ ಇಡ್ತಾರೆ ಮುಂದಿನ ಪೀಳಿ. ನೀವು ಮುಂದಿನವ್ರ ಸಂಬಂಧ ಅಂತ ರೊಕ್ಕ ಇಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಿಮ್ಮ ಸಂಬಂಧ ನೀವು ಬದುಕ್ತಾರೆ, ನಿಮ್ಮ ಸಂಬಂಧ ನೀವು, ಹೌದಲ್ಲ, ನಿಮ್ಮ ಸಂಬಂಧ ನೀವು ಮಾಡ್ಬೇಕು, ನಿಮ್ಮ ಸಂಬಂಧ ನೀವು ಇದು ಮಾಡ್ಬೇಕು. ಎಂಜಾಯ್ಮೆಂಟ್ ಅನ್ನೋದು ಇರ್ಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೇಕು. ಈಗ ಮತ್ತು ಇದೊಂದೇ ಜೀವನ ರೀ ಲಾಸ್ಟ್. ಎಟ್ಟು 7 ಜನ್ರೇಷನ್ ಇರ್ತಾವೆ. 7ನೇದವ್ರ ಮನುಷ್ಯ ಆ ಟೈಪ್ ಇದು ಮಾಡ್ತಾರೆ. ಇದ್ರಾಗ ಎಂಜಾಯ್ಮೆಂಟ್ ಮಾಡ್ಬೇಕು. ಎಲ್ಲ ನಿಮಗೆ ಏನೇನು ಮಾಡ್ಬೇಕು ಅನ್ಸತ್ತಲ್ಲ, ಸೆಕೆಂಡು ವೇಸ್ಟ್ ಮಾಡೋದಂಗಿಲ್ಲ. ಎಲ್ಲ ಮಾಡ್ತಾ ಬಿಡ್ಬೇಕು. ನಿನಗಿದ್ದೆ ಮಾಡ್ಬೇಕು. ಈಗ ಮಕ್ಕೋಬೇಕು ಸರ್, ಮಕ್ಕೊಂದ ಬಿಡೋದು. ಯಾರು ವಿಚಾರ ಮಾಡಬೇಡ. ಯಾರು ಅವ್ರು ಹೇಳ್ತಾರೆ ರೀ, ಹೇಳಿ ಹೋಗ್ತಾರಟ್ಟ. ಅವ್ರದ್ದು ಏನು ತೊಗೊಂಡು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಹೇಳೋರಟ್ಟ ಆಯ್ತು ಅನ್ನೋದು ಗಪ್ಪ ಆಗ್ಬಿಡೋದು. ನಿಂಗೆ ಮಕ್ಕೋಬೇಕನ್ಸ ಮಕ್ಕೊಂಬಿಡೋದು, ನಿಂಗೆ ಅಡ್ಡಾಡ್ಬೇಕನ್ಸ ಅಡ್ಡಾಡ್ಬೇಕು, ಗಾಡಿ ತೊಗೊಂಡು ಹೋಗ್ಬೇಕನ್ಸ ಹೋಗ್ಬಿಡೋದು. ಪೆಟ್ರೋಲ್ ಕಾಯ್ದೆ ಚಿಂತೆ ನಡ್ಕೊಂಡು ಅಡ್ಡಾಡೋದು. ಅದಕ್ಕೇನಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು, ಹಂಗಾರ ಮಾಡಿ ಹಾಕಿಸ್ಬೇಕು. ಒಟ್ಟೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಎಂಜಾಯ್ಮೆಂಟ. ಈಗ ಕೆಲಸ ಅಂತಾರೆ 60 ವಯಸ್ಸು ತನಕ ದುಡ್ರಿ, 60 ವಯಸ್ಸು ಆದ್ಕೂಲೆ ಮನ್ಯಾಗ ಕುಂದ್ರಿ. ಇದೇನಂತೆ ಅದು ಮನ್ಯಾಗ ಕುಂತು ವಯಸ್ಸಾಗೈತತೆ, ಎನರ್ಜಿ ಇರೋಲ್ಲ, ಏನೂ ಇರೋದಿಲ್ಲ. ಅವಾಗಿನ ಟೈಮ್ದಾಗ ಎನರ್ಜಿ ಅನ್ನೋದೇ ಇರೋದಿಲ್ಲ. ಎಲ್ಲ ಅಡ್ಡಾಡ್ತಾರೆ ನೀವು, ಅಡ್ಡಾಡಕ್ಕೆ ಹೋಗಿ. ಈಗಿನ ಜನ್ರೇಷನ್ 60 ಅಂದ್ರೆ ಗೊಟಕ್ ಹಿಂಗಾಗ್ಬಿಟ್ಟೈತೆ ಈಗಿನ ಜನ್ರೇಷನ್ದಾಗ. ಒಟ್ಟು ಏನಿಲ್ಲ, ಆರಾಮ್ ಎಂಜಾಯ್. ಯಾಕಂದ್ರೆ ನೀವು ಎಂಜಾಯ್ ಮಾಡುವಾಗ ಸತ್ರ ಅಂದ್ರೆ ಖುಷಿ ಇರ್ತೈತೆ ನಿಮಗೆ. ಮಾಡಿ ಸತ್ತೇನಪ್ಪ ಅಂತೇಳಿ. ಈಗ ಏನು ಮಾಡಲ್ದ ಸತ್ರ ಹೆಂಗೆ ಅನಿಸ್ತೈತಿ? ಏನೂ ಮಾಡೇ ಇಲ್ಲ ನೀವು, ಏನು ಇಲ್ಲ ನಿಮಗೆ. ಬರೀ ರೊಕ್ಕ ಮಾಡಿರಿ, ಇದು ಮಾಡಿರಿ, ಸತ್ರಿ. ಏನು ರೊಕ್ಕ ತೊಗೊಂಡು ಹೊಂಟರಿ? ಏನು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ATM ಕಾರ್ಡ್ ಕಿಸ್ದಾಗ ತೊಗೊಂಡೋಕ್ಕಿರೋ ಮ್ಯಾಲೆ ರೊಕ್ಕ. ಯಾರೋ ನಿಮ್ಮ ಮನೆಯವ್ರು ಯಾರೋ ಒಬ್ಬರು ತೊಗೋತಾರೋ ನಿಮ್ಮ ಮುಂದಿನ ಪೀಳಿಗೆಗಳು ಜನ್ರೇಷನ್. ನಿಮಗೆ ಎಂಜಾಯ್ಮೆಂಟ್ ಇರೋದಿಲ್ಲ. ನಿಮಗೆ ಎಂಜಾಯ್ಮೆಂಟ್ ಬೇಕಾದ. ನಿಮಗೀಗ ಆಸೆ ಇರ್ತದೆ, ಸಣ್ಣದಾಗ ಆಸೆ ಇರ್ತೈತೆ. ಏನಂದ್ರೆ ನಾ ಇಲ್ಲಿ ಅಡ್ಡಾಡ್ಬೇಕಪ್ಪ, ನಾ ಹಿಂಗೆ ಮಾಡ್ತಿರ್ಬೇಕಪ್ಪ, ಎಲ್ಲ ಆಸೆ ಇರ್ತದೆ. ದೊಡ್ಡವ್ರ ಹಾಕೊಂಡು ಹೋಗ್ಬಿಡ್ತೈತೆ. ಯಾಕಪ್ಪ ದುಡಿಬೇಕಾ ಹಿಂಗೆ ಅನಿಸ್ಬಿಡ್ತದ. ಅವಾಗೇನು ಎಲ್ಲ ಆಸೆ ಹೋಗ್ಬಿಡ್ತೈತೆ. ಆದರೂ ಅದೊಂಥರ ಇದಾಗಿ ಕೆಟ್ಟ ಅನಿಸ್ತೈತಿ. ದುಡಿದು ಮಕ್ಕಳು 60 ವಯಸ್ಸನ ಮತ್ತು ಇದಾಗೋದು, ಮುಂದೆ ಮತ್ತು ಮನ್ಯಾಗ ಕುಂತ್ಬಿಡ್ದು. ಅವಾಗ ಅಡ್ಡಾಡೋಕ್ಕಾಗಲ್ರಿ ನಿಮಗೆ. ಈಗಿನ ಟೈಮ್ ನೀವು ಎಷ್ಟು ಬೇಕಾದ್ರೆ ದುಡಿರಿ, ಕೆಲಸ ಬಿಡ್ರಿ, ಅಡ್ಡಾಡ್ರಿ. ಆಮೇಲೆ ಎಲ್ಲ ರೊಕ್ಕ ಖಾಲಿ ಆಯ್ತು, ಮತ್ತೆ ದುಡಿರಿ, ಮತ್ತೆ ಅಡ್ಡಾಡ್ರಿ. ಅದು ಮಾಡಿರಿ, ಅದು ಬೆಸ್ಟ್ ಆಪ್ಷನ್. ಅದು ಬಿಟ್ಟು ಮತ್ತೆ ಯಾವುದೂ ಇಲ್ಲ. ಈಗ ಇದೇ ಥರ ಒಟ್ಟು ಅಡ್ವೆಂಚರ್ ಮಾಡ್ಬೇಕಂತ ಹೆಂಗಾರು ಮಾಡಿ ಅಡ್ವೆಂಚರ್ ಮಾಡ್ತೇನೆ. ಈಗ ನಂಗೆ ಎಷ್ಟು ವಯಸ್ಸು? 18 ವಯಸ್ಸು. ಇನ್ನೊಂದು ವರ್ಷದಾಗಂದ್ರೆ ಹೆಂಗಾರ ಮಾಡ್ತೇನೆ, ಅಡ್ಡಾಡ್ತೇನೆ ಎನಿ ಕಂಡೀಷನ್. ಒಟ್ಟರೆ ಮಸ್ತ್ ಅಡ್ಡಾಡ್ಬೇಕು ರೀ. ಎಲ್ಲರಿಗೂ ತೋರಿಸ್ತೇನೆ ಎಲ್ಲೆಲ್ಲಿ ಅಡ್ಡಾಡ್ತೇನೆ ಎಲ್ಲ ತೋರಿಸ್ತೇನೆ. ಒಟ್ಟು ಡೈಲಿ ಪೋಸ್ಟ್ ಹಾಕತ್ತೀನಿ ಅಡ್ಡಾಡೋದೆಲ್ಲ. ಡೈಲಿ ಅಪ್ಲೋಡ್ ಮಾಡ್ತೇನೆ ವೀಡಿಯೋಗಳೆಲ್ಲ ಮಸ್ತ್. ಅದೊಂಥರ ಖುಷಿ ರೀ. ಈ ಜೀವನದಾಗ ಹುಟ್ಟಿದ್ರೆ ಅಡ್ವೆಂಚರ್ ಮಾಡ್ಬೇಕು ಎಲ್ಲ ಥರ. ಯಾಕಂದ್ರೆ 195 ಕಂಟ್ರಿ ರೀ. 195 ಕಂಟ್ರಿ ಅಂದ್ರೆ ಅದ್ರಾಗ ಏನೇನು ಇರ್ತೈತೆ, ಹೆಂಗೆ ಅಂತೆಲ್ಲ ನೋಡ್ಬೇಕು ರೀ. ಅದು ಸ್ನೋ ಬೀಳ್ತೈತಿ. ಇಲ್ಲಿ ಇಂಡ್ಯಾದಾಗ ಸ್ನೋನ ಬೀಳೋದಿಲ್ಲ ರೀ. ಇಂಡ್ಯಾದಾಗ ಬೀಳ್ತಿರ್ಬೋದು ರೀ, ಒಂದು ನಂಗೆ ಪಕ್ಕ ಗೊತ್ತಿಲ್ಲ. ಈಗ ಕರ್ನಾಟಕದಾಗ ಸ್ನೋ ಸೈಜ್ ಬೀಳೋದಿಲ್ಲ, ಏನು ಬೀಳೋದಿಲ್ಲ. ಹೆಂಗೆ ನೋಡ್ತೀರಿ? ಅದನ್ನ ನೋಡಿ ಇದು ಮಾಡ್ತೀರಿ. ಅದನ್ನ ನೋಡಿ ಕಣ್ ತುಂಬ್ಕೋಬೇಕು, ಹಿಂಗೆ ಹಾಕೈತೆ ಅಂತೇಳಿ. ಪ್ರಾಣಿಗಳು ಇರ್ತಾವೆ, ಆ ಪ್ರಾಣಿಗಳು ಏನು ಮನೆ ಮುಂದೆ ಅಡ್ಡಾಡೋಲ್ಲ. ಅಂಥ ಪ್ರಾಣಿಗಳು ಝೂದಾಗ ಇರ್ತವೆ, ಝೂಗೆ ಹೋಗ್ಬೇಕು. ಹೌದಲ್ಲ ರೀ. ಮತ್ತು ಇದು ನೇಚರ್ ಇರ್ತೈತಿ. ಈ ಕಡೆ ಎಲ್ಲ ಬರೀ ಗಾಡಿ, ಬರೀ ಹೊಲಸು ಬರ್ತಿರ್ತೈತೆ, ಎಲ್ಲ ಬರ್ತಿರ್ತೈತಿ. ಏನು ಮಾಡೋಕ್ಕಾಗಲ್ಲ. ಪೀಸ್ಫುಲ್ಲಾಗಿರೋ ಜಾಗಕ್ಕೆ ಹೋಗ್ಬೇಕು, ಆರಾಮ್ ಶಾಂತತೆ. ನೇಚರ್ ಗಾಳಿ ತೊಗೋಬೇಕು, ಪದ್ಧತಿ ಸರಿ ರೀ. ಏನಪ್ಪ ಅಂದ್ರೆ ಅದು ಕ್ಲೀನೇ ಇರ್ಬೇಕಂತ ಗಾಳಿ ತೊಗೋಬೇಕು, ಆರಾಮ್ಸೆ ಶಾಂತ. ಮೈಂಡ್ ಹೆಂಗೆ ಆಕೈತಪ್ಪ ಅಂದ್ರೆ ಮಸ್ತ್ ಆಕೈತಿ. ಶಾಂತ ಆಗ್ಬಿಡ್ತೈತೆ ಮೈಂಡ, ಮಸ್ತ್ ಆಗ್ಬಿಡ್ತೈತೆ ಮೈಂಡ. ಏನೂ ಇಲ್ಲ. ಈಗ ಕೆಲಸ ಮಾಡಬೇಕು, ಅದು ಮಾಡ್ತಾರೆ ಅಂತಾರೆ. ಕೆಲಸ ಮಾಡಿಬಿಟ್ಟು ಹೋಗ್ರಿ, ಅಡ್ಡಾಡ್ರಿ. ಇರೋದೊಂದು ಜೀವನ ರೀ, ಎಲ್ಲ ಮಾಡ್ಬೇಕು. ನಮಗೆ ಏನೇನು ಮಾಡ್ಬೇಕು ಅನಿಸ್ತೈತಿ, ಮಾಡಬಾರ್ದು ಅನಿಸ್ತೈತಿ, ಎಲ್ಲ ಮಾಡ್ಬೇಕು. ನಿಮ್ಗೆ ಏನು ಏನು ಮಾಡಬಾರ್ದಪ್ಪ ಅಂತಾರಲ್ಲ, ಅದನ್ನ ಮಾಡಿರಿ ನೀವು. ಯಾಕಂದ್ರೆ ಅದ್ರಾಗಿರೋ ಖುಷಿ ಎದ್ರಾಗೂ ಏನಿಲ್ಲ. ಯಾಕಂದ್ರೆ ಅದು ಏನು ಮಾಡಬಾರ್ದು ಅಂತಾರಲ್ಲ, ಅದ್ರಾಗ ಚಲೋ ಇರ್ತೈತೆ. ಮಾಡಬೇಕು ಅನ್ನೋದು ಹುಮ್ಮಸ್ಸು ಇರ್ತೈತೆ, ಅದು ಮಾಡಬೇಕಾ ಎನಿ ಕಂಡೀಷನ್. ಇವತ್ತಿಂದ ನನ್ನ ಥಾಟ್ ಇದು. ಹಂಗೆ ನಾವು ಹೇಳಿದ್ದ ಎಲ್ಲರೂ ಮನ್ಸಿಗೆ ಹಚ್ಕೊಂಡ್ರೆ ಬಿಡ್ರಿ. ಹಚ್ಕೊಂಡವ್ರು ಹೊಟ್ಟಿ ಪಾಡಿಗೆ, ಬಿಟ್ಟವರು ನಿಮ್ಮ ಪಾಡಿಗೆ. ಏನು ಮಾಡೋಕ್ಕೆ ಬರಲ್ರಿ. ಮತ್ತಿನ್ನು ನಾಳೆ ಸಿಗೋಣ್ರಿ, ನಾಳೆ ಬ್ಲಾಗಿಗೆ. ಎಲ್ಲರಿಗೂ ಗುಡ್ ಬೈ, ಟಾಟಾ. ಗುಡ್ ಬೈ ಬ್ಯಾಡ್ರಿ, ಸಾರಿ, ಇದು ಗುಡ್ ಬೈ ತಪ್ಪಾಕೈತೆ. ದಿನ ಸಿಗ್ತೀವಿ ನಾವು ನೀನು ಎಲ್ಲವೂ. ಬೈ ಟಾಟಾ. ಮತ್ತು ನಾಳೆ ಸಿಗೋಣ. ಬಾಯ್.